ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೇಶು. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಇವತ್ತು ಬೆಳಗ್ಗೆ ಶಿಫ್ಟ್ ಡ್ಯೂಟಿ ಇರೋದ್ರಿಂದ ಮುಗಿಸ್ಕೊಂಡು ಮೆಜೆಸ್ಟಿಕ್ಕಿಗೆ ಬಸ್ ಹತ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಇವತ್ತು ವೀಕೆಂಡ್ ಇರೋದ್ರಿಂದ ರೈಲ್ವೆ ಸ್ಟೇಷನ್ ಫುಲ್ ಜನ ಇದ್ರು. ನನಗೆ ಗೊತ್ತಿತ್ತು ಒಂದು ಸೀಟ್ ಸಿಗಲ್ಲ ಅಂತ. ಟ್ರೈನ್ ಹತ್ತುತ್ತಿದ್ದಂಗೆ ಈ ರೀತಿ ಜನ ಇದ್ರು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೆಳಗೆ ಕೂತ್ಕೊಂಡ್ವಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಶಿಕಾರಿಪುರದಲ್ಲಿ ಓರಿ ಹಬ್ಬ ಇತ್ತು. ನಾನು ಊರಿಗೆ ಹೋದರೆ ಒಂದು ಹಬ್ಬ ಮಾಡ್ತೀನಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಇಲ್ಲಿಂದನೇ ಹೊರಟುಬಿಟ್ಟೆ. ಇದು ನನ್ನ ಫ್ರೆಂಡಿನ ಆಸೆ, ಓರಿ ಹಬ್ಬ ನೋಡಬೇಕು ಅಂತ. ನಾವು ಹೋಗ್ತಿದ್ದಂಗೆ ಒಂದು ಓರಿ ಹಿಡ್ಕೊಂಬಂದ್ರು. ಇವಾಗ ತಾನೇ ಸ್ಟಾರ್ಟ್ ಆಗಿದ್ದ ಹಬ್ಬ. ಅಲ್ಲಿಂದ ಚೋರು ಹಿಂದೆ ಹೋಗ್ತಿದ್ದಂಗೆ ನಮ್ಮ ಅಣ್ಣಾರು ಓರಿ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಒಂದು ಟ್ರಿಪ್ಪು ಹೊರಗೆ ಬರ್ತಿದ್ದಂಗೆ ಓರಿ ಫುಲ್ ಬಲೆಗೆ ಸಿಗಾಕಬಿಟ್ಟಿತ್ತು. ಈ ಬಲೆ ನೋಡಿದ್ರೆ ನಾನು ಅದ್ರ ಒಳಗೆ ಹೋಗ್ಬೋದು. ಎರಡನೇ ಟ್ರಿಪ್ಪು ಹೋಗ್ತಿದ್ದಂಗೆ ನಾವು ಸೀದಾ ಪಾಳ್ಯ ಹೋದ್ವಿ, ಯಾವ್ಯಾವ ಇತ್ತಿದಾವೆ ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಹಿಂದೂ ದರ್ಬಾರ್ ಸಿಕ್ತು. ಹಂಗೆ ಹಿಂದೆ ಹೋಗ್ತಾ ನಮ್ಮ ಸೋಗ್ಲದ್ದು ಜೂನಿಯರ್ ಅಗಸ್ತ್ಯ ಇತ್ತು. ಹಂಗೆ ಚೇತು ಮತ್ತು ಸ್ವಾಮಿ ಸಿಕ್ಕರು. ಅಲ್ಲಿಂದ ಹೊರಗೆ ಬರ್ತಿದ್ದಂಗೆ ನಮ್ಮ ಭರತಣ್ಣ ಫುಲ್ ಖುಷಿ, ಯಾಕಂದರೆ NTC ಸರ್ಕಾರ ಹೊರಗೆ ಬರ್ತಾ ಇತ್ತು. ಅಲ್ಲಿದ್ದವರೆಲ್ಲ ತಿಂಗಳಿಗೆ ಒಂದ್ಸಲ ವಾರಕ್ಕೊಂದ್ಸಲ ಸಿಕ್ಕರೆ, ಇವನು ಒಂದು ವರ್ಷ ಆದ್ಮೇಲೆ ಸಿಕ್ಕಾನೆ ಮಳಕಟ್ಟೇಶ್ವರು. ಅಲ್ಲಿಂದ ಬರ್ತಾ ಶಶಿನೂ ಅಷ್ಟೇ, ಮುಂಚೆ ಎಲ್ಲ ಕಾಲೇಜಲ್ಲಿ ಸಿಗೋನು, ಇವಾಗ ಕಾಲೇಜ್ ಬಿಟ್ಟ ಮೇಲೆ ಇಲ್ಲೇ ಸಿಗ್ತಾ ಇರೋದು. ಇದಾಗಿತ್ತು ಇವತ್ತಿನ ದಿನಚರಿ.